ಅವರಲ್ಲೇ ನಾನೆಲ್ಲ ಕಲ್ತಿದ್ದು. ಅದಕ್ಕೇನು ನನಗೆ ಅದೇ ಒಂದು ಇದು ಇವಾಗ್ಲೂ ಬಂದಿದೆ. ಎಲ್ಲಿ ಇಷ್ಟು ಇದಾದ್ರೂ ನನಗೆ ಯಾವೊಂದು ನಾನು ಆ ಒಂದು ಹೆಡ್ ವೇಟು ಇಲ್ಲ, ಆ ಒಂದು ಇದು ಇಲ್ಲ. ಯಾಕೆಂದರೆ ನನಗೆ ಅಲ್ಲೇ ಸ್ಕೂಲ್ ಅದು, ಸಿದ್ಧಲಿಂಗ ಅವ್ರದ್ದೇ ಸ್ಕೂಲ್ ಕರೆಕ್ಟ್. ರಿಯಲಿ. ನಮ್ಮ ಮನೆಯಲ್ಲೂ ಅದೇ ಥರ ಸಂಸ್ಕಾರ ಹೋಗಿತ್ತು. ಅದು ಒಳ್ಳೆ ಸಂಸ್ಕಾರನೇ ಸಿಕ್ತು ನನಗೆ. ಸಿದ್ಧಲಿಂಗ ಅವರ ಒಂದು ಬ್ಯಾನರು ಹೋದೆ, ಸಿದ್ಧಲಿಂಗ ಅವ್ರನ್ನ ಮೀಟ್ ಮಾಡಿದೆ. ಅವರೂ ಅಷ್ಟೇ ಎಷ್ಟು ಕಾಮನಾಗಿ ಒಂದು ಪಂಚೆ ಉಟ್ಕೊಂಡು ಸಿಂಪಲ್ಲಾಗಿ ಕರೆದ್ರು, ಇನ್ವೈಟ್ ಮಾಡಿ ಖುಷಿಯಾಗಿ ಇನ್ವೈಟ್ ಮಾಡಿದ್ರು ನನ್ನ. ಹೋಗಿ ಕೂತ್ಕೊಂಡು ಎಲ್ಲ ವಿಚಾರಿಸಿದ್ರು, ಏನು ಮಾಡ್ತಿದ್ಯಾ ಅಂತೆಲ್ಲ. ಆಮೇಲೆ ಏನು ಅನ್ಲಿಲ್ವಾ SSLC ಹುಡುಗಿ ಎಂತ ಅವ್ರಿಗೆ ಅದೇ ಬೇಕಾಗಿತ್ತು. ಅದೇ ಏಜಲ್ಲೇ ಬೇಕಾಗಿತ್ತು, ಅದಕ್ಕೆ ಅವ್ರು ಕರೆಸಿದ್ದು. ಆ ಒಂದು ಆವಾಗ ತಾನೇ ಸ್ಟಾರ್ಟ್ ಆಗಿತ್ತು ಈ ಜರ್ನಿ, ಇದು ನ್ಯೂ ಜನ್ರೇಷನ್. ಮುಂಚೆ ಎಲ್ಲ ತುಂಬಾ ಹೀರೋಯಿನ್ ದೊಡ್ಡವರು ಆ ಥರ ಇತ್ತು. ಇಲ್ಲಿ ಬಂದು 16 years ಅವಾಗೆ ಪ್ರೇಮ ಪರ್ವ ಟೈಮಲ್ಲಿ. ಅದಕ್ಕೆ ಮುಂಚೆ ಯಾವುದೋ ಒಂದು ಬಂದಿತ್ತು ಇದೇ ಥರ ಒಂದು ಯಂಗ್ ಜನ್ರೇಷನ್. ಅರ್ಜುನ್ ಸರ್ಜಾ ಅವ್ರು ಯಾವುದೋ ಮಾಡಿದ್ರು, ಪುಟಾಣಿ ಏಜೆಂಟ್ 1 2 3 ಅನ್ನೋ ಆ ಥರ ಒಂದು ಆಗ್ತಾನೆ ಸ್ಟಾರ್ಟ್ ಆಗಿತ್ತು ಆ ಒಂದು ಜರ್ನಿ, ಹೊಸ ಅಲೆ. ಹಾಗಾಗಿ ನನಗೆ ಅದು ಆ ಪಿಕ್ಚರಲ್ಲಿ ನನಗೆ ಬಂದರು, ಮಾತಾಡ್ಸಿದ್ರು ಎಲ್ಲ. ಸರಿಮ್ಮ ನೆಕ್ಸ್ಟ್ ಡೇ ಬಾ, ಫೋಟೋ ಸೆಷನ್ ಇದೆ ನಿಮಗೆ ಮಾಡಬೇಕು